ಓಂ ಶಾಂತಿ. ಎಲ್ಲರೆಡೆ ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ಒಂದು ವಿಶ್ವ ಸಂದರ್ಭದಲ್ಲಿ ದಿವ್ಯ ದರ್ಶನ ಮಾಡಿ ಭಗವಂತನ ಮಹಾವಾಕ್ಯವನ್ನು ಕೇಳುವಂತಹ ವಿಶ್ವಾಸನಿಗೆ ಇವತ್ತು ವಿಶೇಷವಾಗಿ ದಿವ್ಯ ಆತ್ಮಗಳು ಎಲ್ಲರೂ ಸಹ ನಮ್ಮಲ್ಲಿ ನಡೆದಿದ್ದೀವಿ. ಈ ಶುಭ ಸಂದರ್ಭದಲ್ಲಿ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಎಲ್ಲರಿಗೂ ಅರಿವಾಗಿದೆ ಈ ಒಂದು ಕಾರ್ಯ ಯಾಕೆ ಮಾಡ್ತಾ ಇದ್ದೀವಿ, ಇದರ ಉದ್ದೇಶ ಏನು, ಇದನ್ನ ಯಾವ ರೀತಿ ನಾವು ಜೀವನದಲ್ಲಿ ಅಳವಡಿಸಬೇಕು ಅನ್ನುವಂತಹ ಅನೇಕ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಆದರೆ ಈಗ ವಿಶೇಷವಾಗಿ ಉಳಿದಿರೋದು ಏನಪ್ಪಾ ಅಂದ್ರೆ, ಯಾರೆಲ್ಲ ಒಂದು ರಾಜಯೋಗದ ಅಭ್ಯಾಸಕ್ಕೆ ಕೈಲಿ ಬರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಅವ್ರಿಗಂತೂ ಸತ್ಯ ಗೊತ್ತಿದೆ. ಅದು ಯಾರು ಬರ್ತಾ ಇಲ್ಲ, ಇವತ್ತೇ ಪ್ರೋಗ್ರಾಮಿಗೆ ನೋಡ್ಲಿಕ್ಕೋಸ್ಕರ ಬಂದಿದ್ದಾರೆ, 7 ದಿನ ಕೋರ್ಸ್ ಆಗಿಲ್ಲ, ಸತ್ಯವನ್ನ ತಿಳ್ಕೊಂಡಿಲ್ಲ, ಅವರೆಲ್ಲರೂ ಸಹ ವಿಶೇಷವಾಗಿ ಈ ಒಂದು ಸತ್ಯವನ್ನ ಇವತ್ತು ತಿಳ್ಕೋಬೇಕು. ಈ ದೇಹ ನಾನಲ್ಲ, ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ, ಅವರ ಅವಿನಾಶಿಯಾದ ಆತ್ಮ ನಾನು. ನಮ್ಮೆಲ್ಲ ಆತ್ಮಗಳಿಗೂ ಪರಮಾತ್ಮ ಒಬ್ಬರೇ ಇದ್ದಾರೆ, ಆತ್ಮಗತಿದ ಅವರನ್ನ ನಾವು ಅನೇಕ ಜನ್ಮಗಳಿಂದ ಪೂಜಿಸ್ತಾ ಬಂದಿದ್ದೀವಿ, ಕೂಡಿ ಕಲಿತಾ ಬಂದಿದ್ದೀವಿ. ಅವ್ರನ್ನ ನಿಜ ಮಾಡಲಿಕ್ಕೆ ವಿಧ ವಿಧದಲ್ಲಿ ಭಕ್ತಿಯನ್ನ ಮಾಡಿಸಿದ್ವಿ. ಅದರ ಪ್ರತಿಫಲವಾಗಿ ಇವತ್ತು ವರ್ತಮಾನ ಸಮಯದಲ್ಲಿ ಭಗವಂತ ಬಂದು ನಮ್ಗೆ ಅದರ ಫಲವನ್ನು ಕೊಡ್ತಾ ಇದೆ. ಭಕ್ತಿಯ ಫಲವೇ ಜ್ಞಾನ, ಜ್ಞಾನದಿಂದಲೇ ಮುಕ್ತಿ. ಅದರಿಂದ ಈ ಒಂದು ಅರ್ಥವನ್ನು ತಿಳ್ಕೊಂಡು ಯಾರು ಕೋರ್ಸ್ ಕೇಳಿಲ್ಲ, ಸತ್ಯ ಅರ್ಥ ಮಾಡ್ಕೊಂಡಿಲ್ಲ, ಅವರೆಲ್ಲರೂ ಈ ಒಂದು ಶುಭ ಸಂದರ್ಭದಲ್ಲಿ ಸತ್ಯವನ್ನು ತಿಳ್ಕೊಂಡು ಆ ಒಂದು ಪ್ರಾಪ್ತಿ ಏನಿದೆ ಅದನ್ನ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮುಂದೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಜಾತಿ ಕುಲ ಭೇದ ಯಾವುದೂ ಇಲ್ಲದೆ ಪರಮಾತ್ಮ ತಮ್ಮ ಪರಿಚಯವನ್ನ ಪ್ರತಿಯೊಬ್ಬರಿಗೂ ಕೊಡ್ಲಿಕ್ಕೋಸ್ಕರ ಹೇಳ್ತಿದ್ದಾರೆ. ಈ ಒಂದು ಭಗವಂತನ ಉದ್ಘಾಟನೆ ಆಗಿರೋದು ಕೂಡ ಸರ್ವ ಮನುಷ್ಯಾತ್ಮರಿಗೂ ಸುಖಾಸನಾಗಿ ನೆಮ್ಮದಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರವೇ ತಯಾರಾಗಿದೆ. ಆದ್ದರಿಂದ ಇದರ ಸದುಪಯೋಗವನ್ನ ಲಾಭವನ್ನ ತಾವೆಲ್ಲರೂ ಬಂದು ಮಾಡ್ಕೋಬೇಕು. ಹಾಗೂ ಇವತ್ತಿನ ಪ್ರಪಂಚದಲ್ಲಿ ಭಗವಂತನ ಕಾಣಲಿಕ್ಕೆ ಹೋಗ್ಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅಲ್ಲಿ ಒಂದು ಕಡೆಯಲ್ಲಿ ಭಗವಂತ ಬಂದು ನಮ್ಮ ಪ್ರತಿಫಲವನ್ನ ನೀಡ್ತಾ ಇದ್ದಾರೆ. ಇದನ್ನ ಎಲ್ಲರೂ ತಿಳ್ಕೊಳ್ಳಿ, ಎಲ್ರಿಗೂ ಅರಿವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಓಂ ಶಾಂತಿ. ಓಂ ಶಾಂತಿ.